ಗೋರಿಕಾಯಿ ಪಲ್ಯ ಮಾಡಿದಾಗ ಕಹಿ ಕಹಿ ಬರ್ತಾ ಇದೆಯಾ? ಇವತ್ತು ತೋರಿಸೋ ರೆಸಿಪಿ ಈ ಥರ ಮಾಡಿ ನೋಡಿ. ಕಹಿ ಕಹಿನೂ ಇರಲ್ಲ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಮತ್ತು ಮನೇಲಿ ಮಾಡಿಸ್ಕೊಂಡು ತಿಂತಾರೆ, ಆ ರೀತಿ ಇರುತ್ತೆ. ನಾವು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೂ ಮಾಡ್ಬೋದು, ಸುಮ್ಮನೆ ಪಲ್ಯ ತಿನ್ನೋಕ್ಕೂ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಗೋರಿಕಾಯಿನ ತೊಳ್ಕೊಂಡು ಬೀನ್ಸ್ ರೀತಿ ಕಟ್ ಮಾಡಿಕೊಂಡು, ನಿಮ್ಗೆ ಯಾವ ದಪ್ಪ ಬೇಕೋ ಆ ಲೆಂತಿಗೆ ಕಟ್ ಮಾಡಿಕೊಂಡು, ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ವಿಸಿಲ್ ಇಟ್ಕೊತಾ ಇದ್ದೀನಿ. ಇವಾಗ 1 ವಿಸಿಲ್ ಆದಮೇಲೆ ಇದನ್ನು ಸೋದಿಸ್ಕೊಂಡು ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕೊಬ್ಬರಿನ ಹಾಕ್ಕೊಂಡು, ಅದ್ರ ಜೊತೆಗೇ 1 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಂಡು ತರಿಯಾಗಿ ತುರ್ಕೊಂಡು ಬನ್ನಿ. ಇವಾಗ ಒಗ್ಗರಣೆಗೆ 1 ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು, ಚಿಟಪಟ ಅನ್ಬೇಕಾದ್ರೆ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ ಅಷ್ಟೇ. 1 ರುಬ್ಕೊಂಡಕ್ಕೆ ಹಾಕ್ಕೊಂಡಿದ್ವಿ ಅಲ್ವಾ, ಸೊ ಇಲ್ಲಿ 2 ಹಾಕ್ಕೊಂಡಿದ್ದೀನಿ. ಇವಾಗ ಈ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಇದು ಸುಮ್ಮನೆ ಜಾಸ್ತಿ ಏನೂ ಫ್ರೈ ಆಗೋ ಹೋಗಬೇಡ, ಸುಮ್ಮನೆ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಕೈ ಆಡಿಸಿ ಸಾಕು. ಇವಾಗ ಇದಕ್ಕೆ ಕೊಬ್ಬರಿಗೆ ಮತ್ತು ಈರುಳ್ಳಿಗೆ ಆಗೋಷ್ಟು ಮಾತ್ರ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಕು. ಗೋರಿಕಾಯಿ ಬೇಯಿಸ್ಕೊತಿರ್ಬೇಕಾದ್ರೇ ಹಾಕ್ಕೊಂಡಿದ್ವಿ ಅಲ್ವಾ. ಸೊ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಗೋರಿಕಾಯಿನ ಬೇಯಿಸಿಟ್ಕೊಂಡಿದ್ವಿ ಅಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ 1/4 ಸ್ಪೂನಷ್ಟು ಅರಿಶಿನ, 1 ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1 ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ನಮ್ಮ ಗೋರಿಕಾಯಿ ಪಲ್ಯ ರೆಡಿ. ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಕಹಿ ಇರಲ್ಲ, ಟೇಸ್ಟಿಯಾಗೂ ಇರುತ್ತೆ. ನಾವು ಹಾಕಿರೋ ಮಸಾಲೆಗಳಿಂದ ತಿನ್ನೋಕ್ಕೆ ಸೇಮ್ ಬೀನ್ಸ್ ಪಲ್ಯ ಥರನೇ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.